ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ. ರಾಕೆಟ್ರಿ ಚಿತ್ರದ ನಂತರ ಆರ್ ಮಾಧವನ್ ಅವರು ಮತ್ತೆ ಒಬ್ಬ ಭಾರತೀಯ ಮಹಾನ್ ವಿಜ್ಞಾನಿಯ ಬಯೋಪಿಕ್ ನೊಂದಿಗೆ ನಮ್ಮ ಮುಂದೆ ಬಂದಿದ್ದಾರೆ. ಅದೇ ಜಿಡಿಎನ್. ಭಾರತದ ಎಡಿಸನ್ ಅಂತಲೇ ಪ್ರಸಿದ್ಧರಾಗಿದ್ದ ತಮಿಳುನಾಡಿನ ಕೊಯಮತ್ತೂರಿನ ದ್ವೈತ ಪ್ರತಿಭೆ ಜೆ.ಡಿ. ನಾಯ್ಡು ಅವರ ಸಮಯ ಬದುಕಿನ ಕಥೆ ಇದು. ಪ್ರಪಂಚವೇ ಹೆಮ್ಮೆ ಪಡುವಂತಹ ಆವಿಷ್ಕಾರಗಳನ್ನು ಮಾಡಿದರೂ ಸ್ವಂತ ದೇಶದಲ್ಲೇ ರಾಜಕೀಯ ಮತ್ತು ವ್ಯವಸ್ಥೆಯ ಕಿರುಕುಳಕ್ಕೆ ಒಳಗಾದ ಒಬ್ಬ ಮಹಾನ್ ಚೇತನನ ಬಯೋಪಿಕ್ ಜಿಡಿಎನ್. ಹಾಗಾದ್ರೆ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿರುವ ಈ ಜಿಡಿಎನ್ ಸಿನಿಮಾ ಪ್ರೇಕ್ಷಕರನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದೆಯಾ? ಮಾಧವನ್ ಅವರ ಅಭಿನಯ ಹೇಗಿದೆ? ಚಿತ್ರದ ಪ್ಲಸ್ ಹಾಗೂ ಮೈನಸ್ ಪಾಯಿಂಟ್ಗಳೇನು? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. 200 ಸಬ್ಸ್ಕ್ರೈಬರ್ ಅಂತ ಈ ವಿಡಿಯೋಗೆ ಅನ್ಕೊಂಡಿದ್ದೇನೆ. ನೋಡೋಣ ಏನಾಗುತ್ತಂತ. ಮೊದಲಿಗೆ ಕಥೆ ವಿಚಾರಕ್ಕೆ ಬರೋದಾದ್ರೆ, ಕಥೆ ಶುರುವಾಗೋದು ಸ್ವಾತಂತ್ರ್ಯ ಪೂರ್ವದ ಕೊಯಮತ್ತೂರಿನಲ್ಲಿ. ನಾಯಕ ಗೋಪಾಲಸ್ವಾಮಿ ದೊರೆನಾಯ್ಡು ಒಬ್ಬ ಸಾಮಾನ್ಯ ರೈತರ ಮಗ. ಶಾಲೆಯ ಔಪಚಾರಿಕ ಶಿಕ್ಷಣ ಸಿಗದಿದ್ದರೂ ಯಂತ್ರಗಳು ಮತ್ತು ಮೋಟಾರ್ಗಳ ಮೇಲೆ ಅವರಿಗೆ ಅಪಾರ ಕುತೂಹಲ. ಒಬ್ಬ ಆಂಗ್ಲ ಅಧಿಕಾರಿಯ ಬೈಕ್ ನಿಂದ ಪ್ರೇರಿತರಾಗಿ ಸ್ವಯಂ ಕಲಿಕೆಯಿಂದಲೇ ಇಂಜಿನಿಯರಿಂಗ್ ತಂತ್ರಗಳನ್ನು ಕಲಿಯುತ್ತಾರೆ. ಇನ್ನು ಸಣ್ಣ ಸಾರಿಗೆ ಉದ್ಯಮದಿಂದ ಶುರು ಮಾಡುವ ಅವರ ಪಯಣ ಆನಂತರ ಭಾರತದ ಮೊದಲ ಸ್ಥಳೀಯ ಎಲೆಕ್ಟ್ರಿಕ್ ಮೋಟಾರ್, ರೇಂಜರ್ ಬ್ಲೇಡ್, ಜ್ಯೂಸರ್ ಹೀಗೆ ಸಾಲು ಸಾಲು ಆವಿಷ್ಕಾರಗಳನ್ನು ಮಾಡುವ ಹಂತಕ್ಕೆ ತಲುಪುತ್ತದೆ. ಆದರೆ ನಾಯ್ಡು ಅವರ ಈ ಬೆಳವಣಿಗೆಯನ್ನು ಸಹಿಸದ ಬ್ರಿಟಿಷ್ ಅಧಿಕಾರಿಗಳು ಮತ್ತು ನಂತರ ದೇಶೀಯ ಆದಾಯ ತೆರಿಗೆ ಅಧಿಕಾರಶಾಹಿ ವ್ಯವಸ್ಥೆ ಅವರಿಗೆ ಹೀಗೆ ತೊಂದರೆ ಕೊಡುತ್ತದೆ. ತೆರಿಗೆ ಅಧಿಕಾರಿ ಕೃಷ್ಣನ್ ಮತ್ತು ಜೆ.ಡಿ. ನಾಯ್ಡು ನಡುವಿನ ಮುಖಾಮುಖಿ ಏನಾಗುತ್ತೆ? ತಮ್ಮ ವೈಯಕ್ತಿಕ ಜೀವನ ಮತ್ತು ಕುಟುಂಬವನ್ನು ತ್ಯಾಗ ಮಾಡಿ ದೇಶಕ್ಕೆ ಕೊಡುಗೆ ನೀಡಿದ ನಾಯ್ಡು ಅವರ ಸಾಧನೆಗೆ ಸಿಕ್ಕ ಪ್ರತಿಫಲವೇನು ಎಂಬುದೇ ಈ ಚಿತ್ರದ ಮುಖ್ಯ ತಿರುಳಾಗಿದೆ. ಇನ್ನು ಈ ಜಿಡಿಎನ್ ಸಿನಿಮಾದ ಪ್ಲಸ್ ಹಾಗೂ ಮೈನಸ್ ಪಾಯಿಂಟ್ ಕಡೆ ಬರೋದಾದ್ರೆ, ಫಸ್ಟ್ ಪ್ಲಸ್ ಪಾಯಿಂಟ್ ಕಡೆ ಬರೋದಾದ್ರೆ ಆರ್ ಮಾಧವನ್ ಅವರ ಒನ್ ಮ್ಯಾನ್ ಶೋ. ಈ ಸಿನಿಮಾದ ಅತಿ ದೊಡ್ಡ ಬಲ ಎಂದರೆ ಆರ್ ಮಾಧವನ್ ಅವರ ಅಭಿನಯ. 25 ವರ್ಷದ ಯುವಕನಿಂದ ಹಿಡಿದು 75 ವರ್ಷದ ವೃದ್ಧನ ತನಕ ಅವರ ಶರೀರದ ಭಂಗಿ, ಧ್ವನಿಯ ವ್ಯತ್ಯಾಸ ಮತ್ತು ಮುಖಭಾವನೆಗಳು ಅದ್ಭುತನೇ ಅಂತ ಹೇಳ್ಬೋದು. ಮತ್ತೊಮ್ಮೆ ತಮ್ಮ ನಟನಾ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ ಅಂತ ಇಲ್ಲಿ ಹೇಳ್ಬೋದು. ಇನ್ನು ಜಯರಾಮ್ ಮತ್ತು ಸತ್ಯರಾಜ್ ಅವರ ಜುಗಲ್ಬಂದಿ. ನೆಗೆಟಿವ್ ಶೇಡ್ ಹೊಂದಿರುವ ಐಟಿ ಆಫೀಸರ್ ಪಾತ್ರದಲ್ಲಿ ಜಯರಾಮ್ ಅವರ ಅಭಿನಯ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಇಂಟರ್ವಲ್ ಬ್ಲಾಕ್ ನಲ್ಲಿ ಸತ್ಯರಾಜ್ ಮತ್ತು ಜಯರಾಮ್ ನಡುವೆ ನಡೆಯುವ ಡೈಲಾಗ್ ವಾರ್ ಪ್ರೇಕ್ಷಕರಿಗೆ ಕಮರ್ಷಿಯಲ್ ಕಿಕ್ ನೀಡುತ್ತಂತ ಹೇಳ್ಬೋದು. ಇನ್ನು ಈ ಸಿನಿಮಾದ ಮೈನಸ್ ಪಾಯಿಂಟ್ ಕಡೆ ಬರೋದಾದ್ರೆ, ಫಸ್ಟ್ ಹಾಫ್ ಬ್ರಿಟಿಷರ ವಿರುದ್ಧ ಹೋರಾಟ ಮತ್ತು ಆವಿಷ್ಕಾರಗಳೊಂದಿಗೆ ವೇಗವಾಗಿ ಸಾಗುತ್ತೆ. ಆದ್ರೆ ಸೆಕೆಂಡ್ ಹಾಫ್ ಇದೆಯಲ್ಲ, ಸಂಪೂರ್ಣವಾಗಿ ಕೋರ್ಟ್ ಕೇಸ್ಗಳು ಮತ್ತು ಆದಾಯ ತೆರಿಗೆ ಇಲಾಖೆಯ ಜಗಳಗಳಲ್ಲೇ ಕಳೆದು ಹೋಗುವುದರಿಂದ ಕಥೆಯ ವೇಗ ತಗ್ಗುತ್ತಂತ ಹೇಳ್ಬೋದು. ಸ್ವಲ್ಪ ನಿಧಾನಗತಿಯ ಸ್ಕ್ರೀನ್ ಪ್ಲೇ ಮತ್ತು ಬಯೋಪಿಕ್ ಶೈಲಿಯ ಸಿನಿಮಾಗಳನ್ನು ಇಷ್ಟಪಡುವವರಿಗೆ ಈ ಚಿತ್ರ ಖಂಡಿತವಾಗಿಯೂ ಇಷ್ಟವಾಗುತ್ತದೆ. ಮಾಧವನ್ ಅವರ ರಾಷ್ಟ್ರ ಪ್ರಶಸ್ತಿ ಮಟ್ಟದ ಅಭಿನಯಕ್ಕಾಗಿ ಮತ್ತು ದೇಶದ ನೈಜ ಇತಿಹಾಸ ತಿಳಿದುಕೊಳ್ಳಲು ಈ ಸಿನಿಮಾವನ್ನು ಒಮ್ಮೆ ಥಿಯೇಟರ್ನಲ್ಲಿ ನೋಡಬಹುದು. ನೀವೀಗಾಗಲೇ ಜಿಡಿಎನ್ ಸಿನಿಮಾ ನೋಡಿದ್ದೀರಾ? ನಿಮಗೇನು ಅನಿಸ್ತು? ಮಾಧವನ್ ಅವರ ನಟನೆ ನಿಮಗೆ ಇಷ್ಟವಾಯ್ತಾ? ನಿಮ್ಮ ಅನಿಸಿಕೆಗಳನ್ನು ಕೆಳಗಡೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ನಿಮ್ಮ ಫಿಲ್ಮ್ ಪ್ರೇಮಿ ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಸಿನಿಮಾ ರಿವ್ಯೂಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಜೈ ಕರ್ನಾಟಕ.